ಹಲೋ ಎವ್ರಿವಾನ್, ವೆಲ್ಕಮ್ ಟು ಯಶಸ್ವಿನಿ ವ್ಲಾಗ್ಸ್. ಇವತ್ತು ನಾನು ಸ್ಪೈಸಿಯಾಗಿ, ಅರೋಮೆಟಿಕ್ ಆಗಿ ಆ್ಯಂಡ್ ಆಬ್ಸಲ್ಯೂಟ್ಲಿ ಇರೆಸಿಸ್ಟಬಲ್ ಡಿಶ್ ರೆಡಿ ಮಾಡ್ತಾ ಇದ್ದೀನಿ. ಆ ಡಿಶ್ ಬೇರೆ ಯಾವುದೂ ಅಲ್ಲ, ಇಟ್ಸ್ ಮಶ್ರೂಮ್ ಪೆಪ್ಪರ್ ಡ್ರೈ. ಔಟ್ಸೈಡ್ ಕ್ರಿಸ್ಪಿಯಾಗಿ, ಇನ್ಸೈಡ್ ಸಾಫ್ಟ್ ಆ್ಯಂಡ್ ಜ್ಯೂಸಿ ಆಗಿದ್ದು, ಪ್ರತಿ ಬೈಟಲ್ಲೂ ಆ ಪೆಪ್ಪರ್ ಫ್ಲೇವರ್ ಸಿಗ್ತಿದ್ರೆ ವಾವ್, ಡೆಫಿನೆಟ್ಲಿ ಪದೇ ಪದೇ ಕೇಳಿ ಮಾಡಿಸ್ಕೊಂಡು ತಿನ್ನೋ ಒಂದು ರೆಸಿಪಿ ಇದಾಗಿರುತ್ತೆ. ಮತ್ತೆ ಯಾಕೆ ವೇಟ್ ಮಾಡೋದು, ಬನ್ನಿ ಮಾಡೋಣ. ಫಸ್ಟ್ ಮಶ್ರೂಮ್ನ ನೀಟಾಗಿ ಕ್ಲೀನ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಉಪ್ಪನ್ನು ಹಾಕಿ 5 ಮಿನಿಟ್ಸ್ ನೆನೆಸಿ ತೆಗೆದಿಟ್ಕೊಳ್ಳಿ. ಈಗ ಮಶ್ರೂಮ್ನ 2 ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ನೀರು ಸೇರಿಸಿ ಪೇಸ್ಟ್ ಮಾಡಿಟ್ಕೊಳ್ಳಿ. ಒಂದು ಬೌಲ್ ತಗೊಂಡು ಅದಕ್ಕೆ ಮೈದಾ, ಕಾರ್ನ್ಫ್ಲೋರ್, ಪೆಪ್ಪರ್, ಚಾಟ್ ಮಸಾಲ, ಗರಂ ಮಸಾಲ, ಉಪ್ಪು, ರುಬ್ಬಿರುವಂಥ ಪೇಸ್ಟ್, ಸ್ವಲ್ಪ ನೀರು ಹಾಕಿ ಬ್ಯಾಟರ್ನ ಕಲಿಸ್ಕೊಳ್ಳಿ. ಈಗ ಕಟ್ ಮಾಡಿರುವಂಥ ಮಶ್ರೂಮ್ನ ಸೇರಿಸಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗೋಕ್ಕೆ ಬಿಡಿ. ಡೀಪ್ ಫ್ರೈ ಮಾಡೋದಕ್ಕೆ ಒಂದು ಕಡಾಯಿನಲ್ಲಿ ಎಣ್ಣೆ ಬಿಸಿ ಮಾಡ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಮಶ್ರೂಮ್ನ ಹಾಕಿ ಫ್ರೈ ಮಾಡಿ ತೆಗೀರಿ. ಅದೇ ಆಯಿಲ್ಗೆ ಕ್ಯಾಪ್ಸಿಕಮ್, ಗ್ರೀನ್ ಚಿಲ್ಲೀಸ್, ಕರಿ ಲೀವ್ಸ್ನ ಹಾಕಿ ಫ್ರೈ ಮಾಡಿ ಇಟ್ಕೊಳ್ಳಿ. ಈಗ ಈ ಫ್ರೈ ಮಾಡಿರೋ ಐಟಮ್ಸ್ ಜೊತೆಗೆ ಮಶ್ರೂಮ್ನ ಮಿಕ್ಸ್ ಮಾಡಿ ಅದ್ರ ಮೇಲೆ ಚಾಟ್ ಮಸಾಲ, ಪೆಪ್ಪರ್ ಪೌಡರ್, ಗರಂ ಮಸಾಲ ಹಾಕಿ ಟಾಸ್ ಮಾಡಿದ್ರೆ ಮಶ್ರೂಮ್ ಪೆಪ್ಪರ್ ಡ್ರೈ ರೆಡಿ ಆಗಿರುತ್ತೆ. ಇಫ್ ಯು ಎಂಜಾಯ್ ದಿಸ್ ರೆಸಿಪಿ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.